ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಲ್ಲ ಕಡೆ ಒಂದು ಸೌಂಡು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಸ್ತಾ ಇದೆ, ಅದೇ ರಾಕಿ ಬಾಯ್. ಎಲ್ಲಿ ನೋಡಿದ್ರು ಸಹ ರಾಕಿ ಬಾಯ್ನ ಅಬ್ಬರ ಎಷ್ಟು ಜೋರಾಗಿದೆ ಅಂತ ಅಂದರೆ ಎಲ್ಲಿ ನೋಡಿದ್ರು ಸಹ ರಾಕಿ ಬಾಯ್ ರಾಕಿ ಬಾಯ್ ರಾಕಿ ಬಾಯ್ ಅನ್ನೋದೇ ಕೇಳಿಸ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಇದೀಗ ಕಟ್ಕಟೆ ಏರುವಂತಹ ಸ್ಥಿತಿಗೆ ಯಶ್ ಅವರು ಹೋಗಿ ತಲುಪಿದ್ದಾರೆ. ಹಾಗಾದ್ರೆ ರಾಕಿ ಬಾಯ್ ಏನಾದರೂ ತಪ್ಪು ಮಾಡಿದ್ರ? ಈ ರಾಕಿಂಗ್ ಸ್ಟಾರ್ ಎಂಬ ಬಿರುದಿಗೆ ತಕ್ಕನಾಗಿ ಇರುವಂತಹ ನಟ ಅಂತ ಅಂದರೆ ಅದು ಯಶ್ ಅನ್ನೋದು ಎಲ್ಲರಿಗೂ ಸಹ ಗೊತ್ತು. ಅದರಲ್ಲೂ ಬಾಲಿವುಡ್ ಹಾಲಿವುಡ್ ಅಂಗಳದಲ್ಲಿ ರಾಕಿಂಗ್ ಜರ್ನಿ ಆರಂಭ ಮಾಡಿದ್ದಾರೆ. ಇನ್ನು ಪ್ಯಾನ್ ಇಂಡಿಯಾ ಮೂವಿಗಳಾದಂತಹ ರಾಮಾಯಣ ಸಿನಿಮಾ ಮತ್ತು ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೆ ಈಗಾಗಲೇ ಸಿದ್ಧ ಆಗಿದೆ. ಈ ಎರಡೂ ಸಿನಿಮಾಗಳಿಗೂ ಯಶ್ ಅವರು ನಟನೆಯ ಜೊತೆಗೆ ಅದರ ಜೊತೆಗೆ ನಿರ್ಮಾಪಕನಾಗಿಯೂ ಸಹ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾಗಳ ಪ್ರಚಾರದ ಕಾರ್ಯ ಬಹಳ ಜೋರಾಗಿ ನಡೀತಾ ಇರುವಂಥದ್ದು. ದೇಶದ ಪ್ರತಿಷ್ಠಿತ ಕಾರ್ಯಕ್ರಮ ಆದಂತಹ ಆಪ್ಕಿ ಅದಾಲತ್ ಕಟ್ಕಟಿಯನ್ನ ಇದೀಗ ಯಶ್ ಅವರು ಹೇರಿದ್ದಾರೆ. ಈ ಎಮ್ಮೆಗೆ ಇದೀಗ ಭಾಜನರಾದಂತಹ ಮೊದಲ ಕನ್ನಡಿಗ ನಟ ಅಂತ ಅಂದ್ರೆ ಅದು ಯಶ್. ಹೌದು ವೀಕ್ಷಕರೇ, ದೇಶದ ಅತ್ಯುನ್ನತ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಶೋ ಅಂತ ಅಂದ್ರೆ ಅದು ಆಪ್ಕಿ ಅದಾಲತ್. ಹಿಂದಿ ಭಾಷೆಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಖ್ಯಾತ ಪತ್ರಕರ್ತರಾದಂತಹ ರಜತ್ ಶರ್ಮಾ ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದುವರೆಗೂ ಸಹ ಈ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಆಗಿರ್ಬೋದು, ಅಟಲ್ ಬಿ ವಾಜಪೇಯಿ ಅವರಾಗಿರ್ಬೋದು, ಇನ್ನು ಸ್ಮೃತಿ ಇರಾನಿ ಅವರು, ರಾಹುಲ್ ಗಾಂಧಿ ಸೇರಿದಂತೆ ರಾಜಕೀಯ ದಿಗ್ಗಜರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಬಾಲಿವುಡ್ನ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಕಂಗನಾ, ಅದೇ ರೀತಿಯಾಗಿ ಪ್ರಿಯಾಂಕಾ ಚೋಪ್ರಾ, ಅಮೀರ್ ಖಾನ್ ಸೇರಿದಂತೆ ಹಲವಾರು ಚಿತ್ರರಂಗದ ದಿಗ್ಗಜರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಸಹ ಹಿಂದಿ ಭಾಷೆಗೆ ಸಂಬಂಧಪಟ್ಟವರು. ಆದರೆ ಇದೇ ಮೊದಲ ಬಾರಿಗೆ ಕನ್ನಡಿಗರಲ್ಲಿ ಒಬ್ಬರಾದಂತಹವರು ಈ ಶೋನಲ್ಲಿ ಭಾಗಿಯಾಗಿರುವಂಥದ್ದು. ಅದು ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶ್, ಅದೇ ರಾಕಿ ಬಾಯ್. ಇದು ನಿಜಕ್ಕೂ ಐತಿಹಾಸಿಕ ಸಾಧನೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ ಸುನಿಲ್ ಶೆಟ್ಟಿ, ಐಶ್ವರ್ಯ ರಾಯ್, ದೀಪಿಕಾ ಪಡ್ಕೋಣೆ, ಶಿಲ್ಪಾ ಶೆಟ್ಟಿ ಅವರು ಕನ್ನಡ ಮೂಲದವರು. ಇವರು ಕೂಡ ಶೋನಲ್ಲಿ ಭಾಗಿಯಾಗಿದ್ರು. ಇವರ ಮೂಲ ಕನ್ನಡ ನಾಡು, ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಬಾಂಬೆಯಲ್ಲೇ, ಬಾಲಿವುಡ್ ಅಂಗಳದಲ್ಲಿ. ಆದರೆ ಇದೇ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗವನ್ನ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಪ್ರತಿನಿಧಿಸಲ್ಪಟ್ಟಿರುವಂತಹ ಅಪ್ಪಟ ಕನ್ನಡದ ಪ್ರತಿಭೆ ಅಂತ ಅಂದ್ರೆ ಅದು ನಮ್ಮ ನಟ ಯಶ್. ಈ ಮೂಲಕ ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಂತಹ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಸಹ ಇದೀಗ ಯಶ್ ಅವರು ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಇನ್ನು ಈ ಆಪ್ಕಿ ಅದಾಲತ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂದ್ರೆ ಕೋರ್ಟ್ ಮಾದರಿಯ ಸಂದರ್ಶನ ಇರುತ್ತೆ. ಹೌದು, ಕೋರ್ಟ್ ರೀತಿಯಲ್ಲಿ ಸೆಟ್ ಹಾಕಲಾಗಿರುತ್ತೆ. ಓರ್ವ ವ್ಯಕ್ತಿಯನ್ನ ಜಡ್ಜ್ ರೀತಿಯಲ್ಲಿ ಕೂರಿಸಲು ಕೂಡ ಆಗಿರುತ್ತೆ. ಅದೇ ರೀತಿಯಾಗಿ ಕಟ್ಕಟೆ ಕೂಡ ಇದ್ದು ಈ ಕಟ್ಕಟಿಯಲ್ಲಿ ಇದೀಗ ಖ್ಯಾತ ನಾಮರನ್ನ ಕೂರಿಸ್ತಾರೆ. ಮುಂದೆ ಆಡಿಯನ್ಸ್ ಕೂಡ ಇರ್ತಾರೆ. ಅದೇ ರೀತಿಯಾಗಿ ಲಾಯರ್ ಪ್ರಶ್ನೆಗಳನ್ನ ಮಾಡುವಂತೆ ಖ್ಯಾತ ಪತ್ರಕರ್ತರಾದಂತಹ ರಜತ್ ಶರ್ಮಾ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಅದು ಸ್ಟೇಟ್ ವಿಚಾರಣೆ ವೇಳೆ ಕೇಳುವಂಥ ರೀತಿಯಲ್ಲೇ ಇರುತ್ತೆ ಅಂತಾನೆ ಹೇಳ್ಬೋದು. ಆ ಪ್ರಖ್ಯಾತರ ಹೆಜ್ಜೆ ಗುರುತುಗಳನ್ನು ಪ್ರಶ್ನೆ ಮತ್ತು ಉತ್ತರಗಳ ಮೂಲಕ ಅತ್ಯಂತ ಗೌರವಾನ್ವಿತವಾಗಿ ಸೆಲೆಬ್ರಿಟಿಗಳ ಹೆಜ್ಜೆ ಗುರುತುಗಳನ್ನು ಮೆಲುಕು ಹಾಕುತ್ತಾರೆ ಅಂತಾನೆ ಹೇಳ್ಬೋದು. ಇದನ್ನ ನಾವು ನೋಡೋದಾದ್ರೆ ನಮ್ಮ ಕನ್ನಡದ ವೀಕೆಂಡ್ ವಿತ್ ರಮೇಶ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಪ್ರತಿಯೊಬ್ಬ ನಟರನ್ನ ಮೇರು ಸ್ಥಾನದಲ್ಲಿ ಇಟ್ಟು ಅವ್ರಿಗೆ ಒಂದು ಸೀಟನ್ನು ಕೊಟ್ಟು ರಮೇಶ್ ಅರವಿಂದ್ ಅವರು ಎಷ್ಟರ ಮಟ್ಟಿಗೆ ಅವ್ರಿಗೆ ಗೌರವನ ಕೊಟ್ಟು ಇಡೀ ಶೋನ ನಿಂತ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೋ ಅದೇ ರೀತಿಯಾಗಿ ಆಪ್ಕಿ ಅದಾಲತ್ ಕೂಡ ಅಂತಾನೆ ಹೇಳ್ಬೋದು. ನಮ್ಮ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಪ್ರತಿಯೊಬ್ಬ ನಟ ನಟಿ ಅಥವಾ ರಾಜಕೀಯ ವ್ಯಕ್ತಿಗಳ ಜೀವನವನ್ನ ಮೊದಲಿನಿಂದ ಪ್ರಾರಂಭ ಮಾಡಿ ಅಂತ್ಯದವರೆಗೂ ತೆಗೆದುಕೊಂಡು ಹೋಗಿ ಇವಾಗ ನಡೀತಾ ಇರುವಂತಹ ಸಿಚುವೇಶನ್ಗೆ ತಂದು ನಿಲ್ಲಿಸ್ತಾರೆ. ಆದರೆ ಇದೀಗ ಆಪ್ಕಿ ಅದಾಲತ್ ಕೂಡ ಅಷ್ಟೇ, ಅವರು ಯಾವೆಲ್ಲ ರೀತಿಯಲ್ಲಿ ಚಿತ್ರರಂಗವನ್ನು ಪ್ರವೇಶ ಮಾಡಿರ್ತಾರೆ ಇವೆಲ್ಲವೂ ಸಹ ಒಂದು ಕಟ್ಕಟಿಯಲ್ಲಿ ಆ ವ್ಯಕ್ತಿಯನ್ನ ಕುಣಿಸಿ ಎಲ್ಲ ಪ್ರಶ್ನೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ಇಂತಹ
ಕಾರ್ಯಕ್ರಮದಲ್ಲಿ ಕನ್ನಡದ ಯಾವ ನಟರು ಕೂಡ ಇದುವರೆಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದನ್ನ ಯಾರು ಸಹ ನೋಡಿಲ್ಲ. ಆ ಅಪರೂಪದ ಗೌರವ ಇದೀಗ ನಟ ಯಶ್ ಅವರಿಗೆ ಲಭಿಸ್ತಾ ಇದೆ. ಯಶ್ ಅವರು ಅದೇ ರೀತಿಯಾಗಿ ಬ್ರೌನ್ ಕಲರ್ ಸೂಟನ್ನು ಧರಿಸಿ ಕಟ್ಕಟಿಯನ್ನ ಏರಿರುವಂಥದ್ದು, ಆಪ್ಕಿ ಅದಲ್ತ್ ಕಾರ್ಯಕ್ರಮದ ಫೋಟೋಗಳು ಸಹ ಇದೀಗ ಸದ್ಯಕ್ಕೆ ವೈರಲ್ ಆಗ್ತಾ ಇವೆ. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ವೀಕ್ಷಕರೇ, ಒಬ್ಬ ವ್ಯಕ್ತಿ ಝೀರೋಯಿಂದ ಹೀರೋ ಆಗೋದು ಹೇಗೆ, ಹೀರೋಯಿಂದ ಬೇರೆ ಲೆವೆಲ್ನ ತಲುಪೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ರಾಕಿ ಬಾಯ್ ರೆಡಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈಗಾಗಲೇ ಟಾಕ್ಸಿಕ್ 26ನೇ ತಾರೀಕು ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ. ಎಲ್ಲರೂ ಸಹ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಈ ವಿಚಾರ, ನಮ್ಮ ಕನ್ನಡಿಗರೊಬ್ಬರು ಬೇರೆ ಭಾಷೆಯ ಪ್ರತಿಷ್ಠಿತ ಶೋನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸೋದು ಬಹಳ ಉತ್ತಮವಾದಂತಹ, ಬಹಳ ಗೌರವವಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸಿನಿ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.